ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ಅವುಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸದೇ ಇರುವ ಸಮಸ್ಯೆಯನ್ನು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ವಿಧಾನಸಭಾ ಸದನದಲ್ಲಿ ಪ್ರಸ್ತಾಪಿಸಿದ್ದಾರೆ. ಈ ಕುರಿತು ಸದನದಲ್ಲಿ ಮಾತನಾಡಿದ ಶಾಸಕ ಸಿಮೆಂಟ್ ಮಂಜು, ಸರ್ಕಾರವು ಗ್ರಾಮೀಣ ಪ್ರದೇಶಗಳಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವ ಉದ್ದೇಶದಿಂದ ಜಲಜೀವನ್ ಮಿಷನ್ ಯೋಜನೆಯಡಿ ಸಾಕಷ್ಟು ಹಣ ಖರ್ಚು ಮಾಡಿ ನೀರಿನ ಘಟಕಗಳನ್ನು ನಿರ್ಮಿಸಿದೆ. ಆದರೆ ಹಲವೆಡೆ ಕಾಮಗಾರಿಗಳು ಪೂರ್ಣಗೊಂಡಿದ್ದರೂ ವಿದ್ಯುತ್ ಸಂಪರ್ಕದ ಕೊರತೆಯಿಂದ ನೀರಿನ ಘಟಕಗಳು ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಗಮನಕ್ಕೆ ತಂದರು. ಇದರಿಂದ ಗ್ರಾಮಸ್ಥರಿಗೆ ನಿರೀಕ್ಷಿತ ಪ್ರಯೋಜನ ದೊರೆಯದೇ ಇರುವುದರಿಂದ ಜನರಲ್ಲಿ ಅಸಮಾಧಾನ ಮೂಡುತ್ತಿದೆ. ಆದ್ದರಿಂದ ಈಗಾಗಲೇ ಪೂರ್ಣಗೊಂಡಿರುವ ನೀರಿನ ಘಟಕಗಳಿಗೆ ತಕ್ಷಣವೇ ವಿದ್ಯುತ್ ಸಂಪರ್ಕ ಕಲ್ಪಿಸಿ ಯೋಜನೆಯ ಸದುಪಯೋಗವನ್ನು ಜನರಿಗೆ ತಲುಪಿಸಬೇಕೆಂದು ಅವರು ಸರ್ಕಾರದ ಗಮನಕ್ಕೆ ತಂದರು. ಮಂತ್ರಿಗಳೇ, ಏನಾಗುತ್ತೆ, ಜೆಜೆಎಂ ಎಲ್ಲ ಕೆಲಸಗಳು ಕಂಪ್ಲೀಟ್ ಆಗಿದೆ. ವಿದ್ಯುತ್ ಕನೆಕ್ಷನ್ ಕೊಡಬೇಕು, ಅದಕ್ಕೆ ಇಷ್ಟು ದುಡ್ಡು ಕಟ್ಟಬೇಕು, ಅಷ್ಟು ದುಡ್ಡು ಕಟ್ಟಬೇಕು. ಹಿಂದಿಂದನೂ ಕೂಡ ನಿಮ್ಮ ಇಲಾಖೆ ಅವ್ರದ್ದು ಏನಾಗುತ್ತೆ, ಎಷ್ಟು ಬಿಲ್ ಆಗಿರುತ್ತೆ, ಒಂದಿಷ್ಟು ಅಂತೇಳಿ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ. ಅದ್ರ ಪಾಡಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಆಗ್ತಾ ಹೋಗ್ತಾ ಇದೆ. ಎಲ್ಲ ಕಡೆ ಕೆಲಸ ಮುಗಿದು ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಪೇಮೆಂಟ್ ಆಗಬೇಕು ಅಂತ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಅದನ್ನ ನಿಮ್ಮ ಇಲಾಖೆ ಮುಖಾಂತರ ಡೈರೆಕ್ಷನ್ ಕೊಡಬೇಕು. ಯಾವ್ದಾದ್ರು ಮುಗಿದ್ರೆ ಅದಕ್ಕೆ ಇಮಿಡಿಯೇಟ್ ವಿದ್ಯುತ್ ಕನೆಕ್ಷನ್ ಅದು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಇಂದ ಆಗ್ಬೇಕಾಗಿರುವಂತಹ ಕೆಲಸ ಜನ ಮುಂದೆ ಬರ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೂ ಕೂಡ ಇಡೀ ದೇಶದಲ್ಲಿ ನನ್ಗೆ ಗೊತ್ತಿರೋ ಹಾಗೆ, ಯಾಕಂದ್ರೆ ಮೊನ್ನೆ ಕೇಂದ್ರ ಸರ್ಕಾರದವರು ಆಪರೇಷನ್ ಅಂಡ್ ಮೇಂಟೆನೆನ್ಸ್ ಪಾಲಿಸಿ ಮಾಡಬೇಕು ಜಲ್ ಜೀವನ್ ಮಿಷನ್ಗೆ ಅಂತ ಕರೆದಿದ್ರು ಎಲ್ಲ ಮಂತ್ರಿಗಳಿಗೂ ಕೂಡ. ಅಲ್ಲಿ ಕೂಡ ಇದು ಚರ್ಚೆ ಆಗಿದೆ. ಎಲ್ಲೂ ಕೂಡ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ದೇಶದಲ್ಲಿ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಆದರೆ ಕರ್ನಾಟಕ ಸರ್ಕಾರ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ನಾವೇ ಕೊಡ್ತಾ ಇರೋದು. ಹೆಚ್ಚು ಎಲ್ಲಿ ಸ್ವಲ್ಪ ನಿಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ ಜನ ಕೊಡ್ತಾ ಇದ್ದಾರೆ. ಆದರೆ ಕೆಲಸ ನಿಲ್ಬಾರ್ದು ಅಂದ್ಬಿಟ್ಟು ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಕೂಡ ನಾವೇ ಕೊಡ್ತಾ ಇರೋದು. ನಿನ್ನೆ ಕೂಡ 16 ಕೋಟಿ ರೂಪಾಯಿ ಬರೀ ಇದಕ್ಕೋಸ್ಕರ ಅಂತ ನಾವು ಬಿಡುಗಡೆ ಮಾಡಿದ್ದೀವಿ. ತಮ್ಮ ತಾಲೂಕಿನಲ್ಲಿ ಯಾವ್ದಿಂಥ ಪ್ರಾಜೆಕ್ಟ್ಸ್ ಇದೆ ನಾನು ನೋಡ್ಕೊಂಡು ನಾಳೆ ಅಷ್ಟರಲ್ಲಿ ವಿ ವಿಲ್ ಎನ್ಶೋರ್ ದಟ್ ತಮಗೆ ಗಮನಕ್ಕೆ ತರ್ತೀವಿ. ಸನ್ಮಾನ್ಯ